ರಾಜ್ಯದಲ್ಲಿ ಈ ಬಾರಿ ಬೇಸಿಗೆ ಶುರುವಿನಲ್ಲಿಯೇ ಬಿರುಬಿಸಿಲು ಹೆಚ್ಚಾಗಿದೆ. ಈ ಬಿಸಿಲು ಕೇವಲ ಮನುಷ್ಯರಲ್ಲದೆ ಮೃಗಾಲಯದ ಪ್ರಾಣಿ ಪಕ್ಷಿಗಳಿಗೂ ತಟ್ಟಿದೆ. ಇಷ್ಟು ಬಿಸಿಲು ಇದ್ದರೂ ಮೈಸೂರಿನ ಮೃಗಾಲಯದ ಪ್ರಾಣಿ ಪಕ್ಷಿಗಳು ಮಾತ್ರ ಕೂಲ್ ಆಗಿವೆ. ಅದು ಹೇಗೆ ಅಂತೀರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹೌದು, ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳು ಬಿಸಿಲಿನ ಬೇಗೆಯನ್ನ ತಣಿಸುವುದಕ್ಕೆ ಮೈಸೂರು ಮೃಗಾಲಯ ಮುಂದಾಗಿದೆ. ಪ್ರಾಣಿ ಹಾಗೂ ಪಕ್ಷಿಗಳ ಬೋನಿನ ಬಳಿ ಜೆಟ್ ಸ್ಪ್ರಿಂಕ್ಲರ್ಗಳ ಮೂಲಕ ಕೃತಕ ಮಳೆಯನ್ನ ಸುರಿಸಿ ಪ್ರಾಣಿಗಳು ವಾಸಿಸುವ ಜಾಗ ತಂಪಾಗಿ ಇರುವ ರೀತಿ ಮಾಡಲಾಗ್ತಿದೆ. ಇನ್ನು ಮೃಗಾಲಯದಲ್ಲಿರುವ ಹುಲಿ, ಸಿಂಹ, ಕರಡಿ, ಆನೆ, ಗೊರಿಲ್ಲಗಳಿಗೆ ಸ್ಪ್ರಿಂಕ್ಲರ್ಗಳ ಮೂಲಕ ಬಿದ್ದ ನೀರು ಮೈ ಮೇಲೆ ಬೀಳುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಮಧ್ಯಾಹ್ನದ ಸಮಯದಲ್ಲಿಯೂ ಪ್ರಾಣಿಗಳು ನೆರಳಿಗೆ ಹೋಗಿ ಅವಿತುಕೊಳ್ಳದೆ ನೆರಳಿಗೆ ಬಂದು ಪ್ರವಾಸಿಗರಿಗೆ ದರ್ಶನ ನೀಡುತ್ತಿವೆ. ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳ ಬೋನುಗಳು ಸೇರಿದಂತೆ ಒಟ್ಟು 45 ಕಡೆ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಒಂದು ಸ್ಪ್ರಿಂಕ್ಲರ್ನಿಂದ 50 ರಿಂದ 100 ಮೀಟರ್ ದೂರದವರೆಗೆ ನೀರು ಚಿಮ್ಮುತ್ತದೆ. ಇದರಿಂದ ಪ್ರಾಣಿಗಳಿಗೂ ತಂಪಾಗುವುದರ ಜೊತೆಗೆ ಅಲ್ಲಿ ಪರಿಸರವೂ ಕೂಡ ಹಸಿರಾಗಿರುತ್ತೆ. ಹೆಚ್ಚು ತಣ್ಣನೆಯ ಪ್ರದೇಶವನ್ನು ಹುಡುಕುವ ಪ್ರಾಣಿಗಳಾದ ಗೊರಿಲ್ಲಾ, ಚಿಂಪಾಂಜಿ, ಇನ್ನು ಅನೇಕ ಪ್ರಾಣಿಗಳಿಗೆ ತಂಪನೆಯ ವಾತಾವರಣ ನೀಡಲು ಫ್ಯಾನ್ ಹಾಕಲಾಗಿದೆ. ಜೊತೆಗೆ ಐಸ್ ಬ್ಯಾಗ್ಗಳನ್ನು ಇಡಲಾಗ್ತಿದೆ. ಇದರ ಜೊತೆಗೆ ವಿಶೇಷವಾಗಿ ಇವುಗಳಿಗೆ ಕಲ್ಲಂಗಡಿ, ಕರಬೂಜ ಹಣ್ಣುಗಳನ್ನು ನೀಡಲಾಗ್ತಿದೆ. ಒಟ್ಟಾರೆ ಮೃಗಾಲಯದ ಪ್ರಾಣಿಗಳು ಬೇಸಿಗೆಯಲ್ಲಿಯೂ ತಂಪು ಕೂಲಾಗಿ ಆಟವಾಡಿಕೊಂಡಿವೆ.